ನಮಸ್ಕಾರ ವೀಕ್ಷಕರೇ, ಮಾತುಕತೆಗೆ ಕರೆದು ಮಾಜಿ ಡಿಸಿಎಂ ಸೌದಿಯವರಿಂದ ಮಾರಣಾಂತಿಕ ಹಲ್ಲೆ. ಸೌದಿಯವರ ಕುಟುಂಬದ ವಿರುದ್ಧ ಗಂಭೀರ ಆರೋಪ ಮಾಡಿದ ಕರೆನ್ನವರ್. ಅತ್ನಿ ಶಾಸಕ ಲಕ್ಷ್ಮಣ್ ಸೌದಿ ಹಾಗೂ ಅವರ ಪುತ್ರ ಚಿದಾನಂದ್ ಸೌದಿ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದು ಡಿಸಿಸಿ ಬ್ಯಾಂಕ್ ಲೇಬರ್ ಯೂನಿಯನ್ ಅಧ್ಯಕ್ಷ ನಿಂಗಪ್ಪ ಕರೆನ್ನವರ್ ಗಂಭೀರ ಆರೋಪ ಮಾಡಿದ್ದಾರೆ. ಮಾತುಕತೆಗೆ ಮಾಡಲು ಮನೆ ಕರೆದಿದ್ದು ನನ್ನ ತಲೆ ಒಡೆಯುವಂತೆ ಹೊಡೆದಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಸದ್ಯ ಗಂಭೀರವಾಗಿ ಗಾಯಗೊಂಡ ನಿಂಗಪ್ಪ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಾತುಕತೆಗೆ ಆಹ್ವಾನಿಸಿದ್ರಿಂದ ನಾನು ಮಾಜಿ ಡಿಸಿಎಂ ಲಕ್ಷ್ಮಣ್ ಸೌದಿಯವರ ಮನೆಗೆ ಹೋದೆ. ಅವರು ಯಾವುದೇ ಮಾತುಗಳನ್ನು ಆಡದೆ ಏಕಾಏಕಿ ನನ್ನ ಮೇಲೆ ಹಲ್ಲೆಯನ್ನು ಮಾಡಿದರು. ಲಕ್ಷ್ಮಣ್ ಸೌದಿ ಮತ್ತು ಅವರ ಪುತ್ರ ಚಿದಾನಂದ್ ಸೌದಿಯವರು ಮಾರಣಾಂತಿಕ ಹಲ್ಲೆ ನಡೆಸಿದರು. ಈ ಪ್ರಕರಣವನ್ನು ಸರ್ಕಾರವು ಗಂಭೀರವಾಗಿ ಪರಿಗಣಿಸಿ ಸೌದಿಯವರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಎಂದರು. ಒಂದು ವೇಳೆ ಕ್ರಮವನ್ನು ಕೈಗೊಳ್ಳದಿದ್ದರೆ ನಾನೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದರು. ಇದಕ್ಕೆ ನೇರವಾಗಿ ಸೌದಿಯವರು ಕಾರಣವಾಗುತ್ತಾರೆ ಎಂದು ಹಲ್ಲೆಗೊಳಗಾದ ಕರೆನ್ನವರ್ ಮಾಧ್ಯಮ ಮಿತ್ರರಿಗೆ ತಿಳಿಸಿದರು. ಶಾಸಕ ಲಕ್ಷ್ಮಣ್ ಸೌದಿ ಮನೆ ಹತ್ತಿರದಿಂದಲೇ ಗಂಭೀರ ಗಾಯಗೊಂಡ ನಿಂಗಪ್ಪ ಕರೆನ್ನವರ್ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇದೇ ರೀತಿ ಚಿಕಿತ್ಸೆಯು ಮುಂದುವರೆದಿದೆ. ಇದು ಇವತ್ತಿನ ಅಪ್ಡೇಟ್. ಟಿವಿ 24 ಪ್ರೈಮ್, ನಿಮ್ಮೊಳಗಿನ ಧ್ವನಿ. ಸೂಪರ್ ಫಾಲ್ ಓಡಾಡಿದ್ವಿ ಅನ್ನೋದೊಂದು ಭಾಳ ಸಿಟ್ಟು ಆಗಿತ್ತು ರೀ. ಮೊನ್ನೆ ಅವ್ರ ಹಳ್ಯಾನ್ ಟ್ರಾನ್ಸ್ಫರ್ ಆಗ್ತದೆ ಶಂಕರ್ ನಂದೇಶ್ವರ್ ಅಂತೇಳಿ, ಅದನ್ನು ನಾನೇ ಟ್ರಾನ್ಸ್ಫರ್ ಮಾಡಿಸಿ ನಾನು ಸಿಟ್ಟಲೇ ಇವ್ರು ಇದನ್ನೆಲ್ಲ ಮಾಡಿದ್ವಿ ಸರ್. ಆ್ಯಕ್ಚುಲಿ ಅದ್ರಾಗ ನಮ್ಮ ಪಾತ್ರ ಏನೂ ಇಲ್ಲ ರೀ, ನಾವು ಹೇಳ್ರಿ ಹಂಗೆ ಆಗ್ತಾವೆ. ಆ ಸಿಟ್ಟು ಇಟ್ಕೊಂಡು ಅವ್ರ ಹಳೆ ಏನೋ ಮುಂಜಾನೆ ಅವ್ರಿಗೆ ಫೋನ್ ಮಾಡಿ ಹೇಳ್ದಂಗೆ ಕಾಣಿಸ್ತಾರೆ. ನಾವು ಹೋದ ಕೂಡಲೇ ಈಗ ನೀವು ಕಂಪ್ಲೇಂಟ್ ಮಾಡ್ತೀರಿ? ಕಂಪ್ಲೇಂಟ್ ಮಾಡ್ತೀನಿ. ನಂದು ಏನೈತೆ ಕಾನೂನಾತ್ಮಕ ಎಲ್ಲ ಹೋರಾಟ ಮಾಡ್ತೀನಿ. ಒಂದು ಕಾನೂನಿಂದ ಹೋರಾಟ ಸಿಗಲಿಲ್ಲ ಅಂದರೂ ನನ್ನ ಸಾವಿಗೆ ನೇರ ಹೊಣೆ ಲಕ್ಷ್ಮಣ್ ಸೌದಿ, ಚಿದಾನಂದ್ ಸೌದಿ. ಸ್ವಾಭಿಮಾನದಿಂದ ಮನುಷ್ಯ ಅದೀನಿ ಸರ್. ನಾನು ಸ್ವಾಭಿಮಾನ ಕಳ್ಕೊಂಡು ಬದುಕುವಂಥ ಶಕ್ತಿನೂ ನನಗಿಲ್ಲ. ಯಾಕಂದರೆ ಈ ವಿಷಯದಾಗ ನನ್ನ ಕಡೆ ಯಾವ ತಪ್ಪು ಆಗಿಲ್ಲ. ಮೊದಲೇದಾಗಿ ನಾನು ಸೌದಿ ಅವ್ರಿಗೆ ಒಂದು ಮಾತು ಮಾತಾಡಿದ್ದಿಲ್ಲ, ಡೈರೆಕ್ಟ್ ಚಾಲನ ಮಾಡೋದು. ನನಗೂ ಸ್ವಾಭಿಮಾನ ಸರ್. ಅವ್ರ ಕಡೆ ದುಡ್ಡು ಇರ್ಬೋದು ಸರ್, ನನ್ನ ಕಡೆ ಸ್ವಾಭಿಮಾನ ಭಾಳ ಅದ. ನಾ ಎಂದೂ ಸ್ವಾಭಿಮಾನ ಕಳ್ಕೊಂಡು ಬದುಕುವಂಥದ್ದು ಇದು ಮಾಡಿ ಬೇಕಾದ್ರೆ ಸಾಯ್ತೀನಿ, ಕರೆ ಸ್ವಾಭಿಮಾನ ಕಳ್ಕೊಂಡು ಬಿಡಂಗಿಲ್ಲ ಸರ್. ಇಲ್ಲಾಂದ್ರೆ ಅದು ಮುಂದೆ ಏನಾಗ್ತೈತೆ ನೋಡೋದು. ಪೊಲೀಸ್ ಇಲಾಖೆಗೆ ಏನು ಮನವಿ ಮಾಡ್ತೀರಿ? ಪೊಲೀಸ್ ಇಲಾಖೆನೂ ಇತ್ತು ಸರ್. ಅಲ್ಲಿ ಪೊಲೀಸ್ ಇಲಾಖೆಯವರು ಇದ್ದಾರೆ ಪಾಪ. ಅವರು ಎಲ್ಲ ಹಿಂಗಾಗಬಾರ್ದು, ಅವ್ರ ಫೀಲಿಂಗ್ಸ್ ನಂಗೆ ಅರ್ಥ ಅದು ಸರ್. ಬಟ್ ಅಧಿಕಾರದ ದಬ್ಬಾಳಿಕೆಯಿಂದ ಅವರು ಏನು ಮಾಡಲಾರ್ದಂಥ ಪರಿಸ್ಥಿತಿ ಒಳಗಿದ್ದಾರೆ. ಬಟ್ ಅವ್ರ ಬಗ್ಗೆ ನಂದು ಆರೋಪ ಇಲ್ಲ.